ಥೈರಾಯ್ಡ್ ಸಮಸ್ಯೆಯ ಕುರಿತಂತೆ. ಥೈರಾಯ್ಡ್ ಸಮಸ್ಯೆ ಇದೆ ಅಂತ ಹೇಳಿ ಪ್ರಾರಂಭದಲ್ಲಿ ಗೊತ್ತಾಗ್ತಾ ಹೋಗೋದಿಲ್ಲ. ಹೀಗೆ ನೆಗ್ಲೆಕ್ಟ್ ಮಾಡಿದಾಗ ಸಿವಿಯರ್ ಆದಾಗ ಏನೆಲ್ಲ ಕಾಂಪ್ಲಿಕೇಶನ್ನ ಎದುರಿಸಬೇಕಾಗತ್ತೆ? ಸಾಮಾನ್ಯವಾಗಿ ಈ ಒಂದು ಹೈಪೋಥೈರಾಯ್ಡಿಸಮ್ ಏನಿದೆಯೋ ಇದರಲ್ಲಿ ತುಂಬ ಸ್ಲೋ ಅಂತ ನಾನು ಹೇಳಿದೆ, ಸ್ಲೋ ಫಂಕ್ಷನಿಂಗ್ ಆಗ್ತಾ ಹೋಗುತ್ತೆ ಅಂತ ಹೇಳಿದೆ. ಸೊ ಇದರಲ್ಲಿ ಈ ಸಿಂಪ್ಟಮ್ಸು ಕೂಡ ಕ್ರಮೇಣನೇ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಒಂದೇ ದಿನದಲ್ಲಿ ತೂಕ ತುಂಬ ಹೆಚ್ಚಾಗೋದಿಲ್ಲ. ಓವರ್ ಪೀರಿಯಡ್ ಆಫ್ ಟೈಮ್ಸೇ ಒಂದು 3-4 ತಿಂಗಳಲ್ಲಿ ಒಂದು 5-10 kg ತೂಕ ಹೆಚ್ಚಾಗಬಹುದು, ತಲೆ ಕೂದಲು ತುಂಬ ಹೆಚ್ಚಾಗಿ ಉದುರ್ತಾ ಹೋಗುತ್ತೆ. ಈ ಥರದ ಒಂದು ಸಮಸ್ಯೆನ ನಾವು ನೋಡ್ತೀರಿ. ಸೊ ಇದನ್ನು ಕೂಡ ಆ ಸ್ಟೇಜಸಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಹೋದಾಗ ಸಾಕಷ್ಟು ಸಮಸ್ಯೆಗಳಾಗಬಹುದು. ಸರ್ಟನ್ ಕೇಸಸಲ್ಲಿ ನಾವು ನೋಡ್ತೀರಿ ವೆಯ್ಟ್ ಗೇನ್ ಆಗಿರೋದ್ರಿಂದ ಅದರಿಂದ ಸಾಕಷ್ಟು ಸಮಸ್ಯೆ ಆಗುತ್ತೆ. ಲೋ ಬ್ಯಾಕ್ ಪೇನ್ ಆಗುತ್ತೆ ಸರ್ಟನ್ ಇಂಡಿವಿಜುವಲ್ಸಲ್ಲಿ. ಮಂಡಿ ನೋವು ಇರಬಹುದು, ಹಿಂಬಡಿ ನೋವು ಇರಬಹುದು. ಹೈಪೋಥೈರಾಯ್ಡಿಸಮ್ ಇದ್ದಾಗ ಜನರಲಿ ದೇಹದಲ್ಲಿ ಕ್ಯಾಲ್ಶಿಯಂ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಕ್ಯಾಲ್ಶಿಯಂ ಕಡಿಮೆ ಆಗ್ತಾ ಹೋದಾಗ ಮತ್ತೆ ಅದೇ ಥರ ಮೂಳೆ ವೀಕ್ ಆಗುತ್ತೆ. ಇದಕ್ಕೆ ನಾವು ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀರಿ. ಸರ್ಟನ್ ಕೇಸಸಲ್ಲಿ ಸಬ್ಅಕ್ಯೂಟ್ ಎಂಡೋಕಾರ್ಡೈಟಿಸ್ ಅಂತ ಹೇಳ್ತೀರಿ, ಅಂದರೆ ಅದು ಹಾರ್ಟಿಗೆ ಎಫೆಕ್ಟ್ ಆಗಬಹುದು. ಈ ಥರದ ಒಂದು ಸಮಸ್ಯೆನ ನಾವು ನೋಡ್ತೀರಿ. ಮಹಿಳೆಯರಲ್ಲಿದ್ದಾಗ ಅವರ ಋತುಚಕ್ರದಲ್ಲಿ ಸಾಕಷ್ಟು ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಬಂಜತನ ಇರಬಹುದು, ಈ ಥರದ ಒಂದು ಸಮಸ್ಯೆ ಆಗಬಹುದು. ಪುರುಷರಲ್ಲೂ ಕೂಡ ಇದೇ ಥರದ ಒಂದು ಅವರ ಬೇರೆ ಆರ್ಗನ್ಸ್ ಮೇಲೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಸಾಕಷ್ಟು ಸಮಸ್ಯೆಗಳಾಗ್ತಾ ಹೋಗುತ್ತೆ. ಅದೇ ಥರ ಈಗ ಹೈಪರ್ ಥೈರಾಯ್ಡಿಸಮಿಗೆ ಆದಾಗ ಇದು ತುಂಬ ಫಾಸ್ಟ್ ಪ್ರೋಗ್ರೆಷನ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಬ್ಲಡ್ ಪ್ರೆಷರ್ ತುಂಬಾ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಬ್ಲಡ್ ಪ್ರೆಷರ್ ಹೆಚ್ಚಾಗ್ತಾ ಹೋದಾಗ ಹಾರ್ಟ್ ರೇಟ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದಕ್ಕೆ ನಾವು ಎರಿಥ್ಮಿಯಾಸ್ ಅಂತ ಹೇಳ್ತೀರಿ. ಇರ್ರೆಗ್ಯುಲರ್ ಹಾರ್ಟ್ ಬೀಟ್ ಆಗಬಹುದು, ಕಣ್ಣು ಆಚೆ ಬರ್ತಾ ಹೋಗುತ್ತೆ. ಇದಕ್ಕೆ ನಾವು ಎಕ್ಸೋಪ್ಥಾಲ್ಮಸ್ ಅಂತ ಹೇಳ್ತೀರಿ. ಫ್ರೀಕ್ವೆಂಟಾಗಿ ಕಣ್ಣಿನ ಇನ್ಫೆಕ್ಷನ್ ಆಗಬಹುದು, ಕಣ್ಣಲ್ಲಿ ಸಾಕಷ್ಟು ಸಿಂಪ್ಟಮ್ಸ್ ಕಂಡು ಬರ್ತಾ ಹೋಗುತ್ತೆ. ಸೊ ಈ ಥರ ಈ ಒಂದು ಹೈಪೋಥೈರಾಯ್ಡಿಸಮ್ ಇರಬಹುದು, ಹೈಪರ್ ಥೈರಾಯ್ಡಿಸಮ್ ನೆಗ್ಲೆಕ್ಟ್ ಮಾಡಿದ್ರೆ ಸಾಕಷ್ಟು ತೊಂದರೆಗಳಾಗಬಹುದು. ಅದರಲ್ಲೂ ಕೂಡ ಈ ಒಂದು ಹೈಪರ್ ಥೈರಾಯ್ಡಿಸಮ್ನ ನಾವು ಸರಿಯಾಗಿ ಚಿಕಿತ್ಸೆ ತಗೊಳ್ಳಿಲ್ಲ ಅಂದರೆ ಸಾಕಷ್ಟು ಸಮಸ್ಯೆಗಳು ಆಗಬಹುದು. ಓಕೆ ಡಾಕ್ಟರ್, ಮಾತನಾಡೋಣ. ಕಾಲರ್ ರೆಡಿ ಇದ್ದಾರೆ. ನಮಸ್ತೆ, ನಿಮ್ಮ ಹೆಸರು? ಹಲೋ. ನಿಮ್ಮ ಹೆಸರು? ನಮ್ಮ ಹೆಸರು ಪೂಜಾ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಪೂಜಾ? ಮೇಡಮ್, ನಮಗೆ ಥೈರಾಯ್ಡ್ ಆಗ್ಬಿಟ್ಟಿತ್ತು. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ಹೇಳಿಮ್ಮ. ನಮ್ಮ ಹೆಸರು ಪೂಜಾ ಅಂತ. ಹೇಳಿಮ್ಮ. ಥೈರಾಯ್ಡ್ ಇತ್ತು. ಓಕೆ, ನಿಮ್ಮ ವಯಸ್ಸು ಎಷ್ಟಮ್ಮ? ಇದು ಫುಲ್ಲು ಗಂಟಲು ಜಾಸ್ತಿ ಊತ ಬರುತ್ತೆ ಯಾವಾಗಾದ್ರೂ. ಓಕೆ. ಮತ್ತೆ ಟ್ಯಾಬ್ಲೆಟ್ಸ್ ಎಲ್ಲ ತಾಂತಾ ಇದ್ದೀನಿ. ಓಕೆ. ಅದು ಏನು ಕಂಟ್ರೋಲ್ ಆಗ್ತಾ ಇಲ್ಲ, ಏನಿಲ್ಲ. ಮಂತ್ಲಿ ಪೀರಿಯಡ್ಸ್ ಆಗುವಾಗ 15 ಒಂದ್ಸಲ ಪೀರಿಯಡ್ ಆಗೋದು, ಆ ಥರ ಆಗ್ತಿರುತ್ತೆ. ಸರಿಮ್ಮ. ನಿಮ್ಮ ವಯಸ್ಸು ಎಷ್ಟಮ್ಮ? 23. ಓಕೆ. ಇದು ಎಷ್ಟು ದಿನದಿಂದ ಇದೆಯಮ್ಮ ಈ ತೊಂದರೆ ನಿಮಗೆ? 1 ವರ್ಷದಿಂದ ಇದೆ. ಟ್ಯಾಬ್ಲೆಟ್ ತಾಂತಾನೆ ಇದ್ದೀನಿ. ಬ್ಲಡ್ ಚೆಕ್ ಮಾಡಿದ್ರೆ ಅವಾಗ ಇನ್ನೂ ಕಮ್ಮಿ ಆಗ್ತಿಲ್ಲ. ಇನ್ನು 6.8, 7.8 ಇದೇ ಥರ. ಓಕೆ. ತೂಕ ಹೆಚ್ಚೇನಾದರೂ ಆಗ್ತಿದೆಯಮ್ಮ ನಿಮಗೆ? ತೂಕ ಜಾಸ್ತಿ ಆಗೋದು ಮತ್ತೆ ಕಮ್ಮಿ ಆಗೋದು ಆ ಥರ ಎಲ್ಲ ಆಗ್ತಿರೋದು. ಸರಿ ನೋಡಿಮ್ಮ, ಈಗ ತಾವು ಹೇಳ್ತಿರೋ ಲಕ್ಷಣ ಪ್ರಕಾರ ನಿಮ್ಮ ಋತುಚಕ್ರದಲ್ಲಿ ತುಂಬ ಬೇಗ ಆಗ್ತಾ ಇದೆ, ತೂಕ ಹೆಚ್ಚಾಗ್ತಿದೆ, ತಾವು ಔಷಧಿ ತೊಗೊಳ್ತಿದ್ದೀರಾ, ಆದರೂ ಕಂಟ್ರೋಲಿಗೆ ಬರ್ತಿಲ್ಲ ಅಂತ ಹೇಳ್ತಿದ್ದೀರಾ. ಸೊ ಈ ಲಕ್ಷಣಗಳೆಲ್ಲ ತಾವು ಹೇಳ್ತಿರೋದು ಇದು ಹೈಪೋಥೈರಾಯ್ಡಿಸಮ್. ಅಂದರೆ ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಏನಿದೆಯೋ ಇದು ಕಡಿಮೆ ಪ್ರಮಾಣದಲ್ಲಿ ಕೆಲಸ ಮಾಡ್ತಿದೆಯಮ್ಮ. ಸೊ ಇದಕ್ಕೆ ತಾವು ಬೇರೆ ಥರದ ನಾವು ಒಂದು ಚಿಕಿತ್ಸೆ ಕೊಡಬೇಕಾಗತ್ತೆ. ಸೊ ಈ ಚಿಕಿತ್ಸೆ ಜೊತೆ ತುಂಬ ಇಂಪಾರ್ಟೆಂಟ್, ತಾವು ಎಕ್ಸಸೈಸ್ ಮಾಡಬೇಕಮ್ಮ. ಬೆಳಿಗ್ಗೆ ದಿನ ತಾವು ಅಟ್ಲೀಸ್ಟ್ 40 ನಿಮಿಷ ತಾವು ನಡಿಬೇಕಮ್ಮ. ಸೊ ಇದನ್ನು ತಾವು ವಾಕಿಂಗ್ ಮಾಡಿ ನಿಮ್ಮ ತೂಕ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಇದನ್ನು ಮಾಡ್ತಾ ಇದಕ್ಕೆ ನಾವು ಏನೊಂದು ಹೋಮಿಯೋಪತಿ ಚಿಕಿತ್ಸೆ ಕೊಡ್ತೀರಿ ಅದನ್ನು ತಗೊಳ್ತಾ ಹೋದಾಗ ಆಗ ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡಿಗೆ ಏನೊಂದು ನೀವು 6 ಪಾಯಿಂಟ್ ಇದೆ, 7 ಪಾಯಿಂಟ್ ಇದೆ ಅಂತ ಹೇಳ್ತಿದ್ದೀರಾ, ಇದು 4 ಪಾಯಿಂಟ್ಗಿಂತ ಕಡಿಮೆ ಇರಬೇಕು. ಸೊ ಇದೇ ಥರ ಒಂದು 6 ತಿಂಗಳವರೆಗೂ ಅದು 4 ಪಾಯಿಂಟ್ಗಿಂತ ಕಡಿಮೆನೇ ಇದ್ದಾಗ ಆಗ ನಿಮ್ಮ ತೂಕ ಕಡಿಮೆ ಆಗ್ತಾ ಹೋಗುತ್ತೆ, ನಿಮ್ಮ ಪೀರಿಯಡ್ಸು ಕರೆಕ್ಟ್ ಆಗ್ತಾ ಹೋಗುತ್ತೆ, ಗ್ರ್ಯಾಜುವಲಿ ನಿಮ್ಮ ಸಿಂಪ್ಟಮ್ಸ್ ಎಲ್ಲ ಇಂಪ್ರೂವ್ ಆಗುತ್ತಮ್ಮ. ಬಟ್ ನಿಮ್ಮ ಸಮಸ್ಯೆಯಲ್ಲಿ ನೀವು ಬರೀ ಔಷಧಿ ತೊಗೊಂಡು ಯಾವುದೇ ಥರದ ಒಂದು ಎಕ್ಸಸೈಸ್ ಮಾಡಲಿಲ್ಲ, ಬೆಳಿಗ್ಗೆ ವಾಕ್ ಮಾಡಲಿಲ್ಲ ಅಂದರೆ ಈ ಸಮಸ್ಯೆ ಏರುಪೇರು ಆಗ್ತಿರತ್ತಮ್ಮ. ಸೊ ಇದಕ್ಕೆ ಕರೆಕ್ಟಾಗಿ ಚಿಕಿತ್ಸೆ ತೊಗೊಂಡು ವಾಕಿಂಗ್ ಮಾಡ್ತಾ, ಆಹಾರದಲ್ಲಿ ನಿಮಗೆ ತೂಕ ಹೆಚ್ಚಾಗ್ದಿಲ್ದಂಗೆ ತುಂಬ ಜಾಸ್ತಿ ಸ್ವೀಟ್ಸ್ ಇರಬಹುದು, ರಾತ್ರಿ ಹೊತ್ತು ತುಂಬ ಜಾಸ್ತಿ ಊಟ ಮಾಡೋದಿರಬಹುದು, ಅಥವಾ ಬೇಗ ತಾವು ಊಟ ಮಾಡೋದಿರಬಹುದು, ಇವನ್ನೆಲ್ಲ ಮಾಡ್ತಾ ಕರೆಕ್ಟಾಗಿರೋವಂಥ ಹೋಮಿಯೋಪತಿ ಚಿಕಿತ್ಸೆ ತೊಗೊಂಡ್ರೆ ಡೆಫಿನೆಟ್ಲಿ ಅನುಕೂಲ ಆಗತ್ತಮ್ಮ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ
ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.